ದೀಕ್ಷಾ ಎಷ್ಟು ಸತಿ ಫೋನ್ ಮಾಡಿದ್ರು ಫೋನೇ ಎತ್ತುತ್ತಾ ಇಲ್ವಲ್ಲ. ಏನಪ್ಪ ಮಾಡಲಿ, ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ದೀಕ್ಷಾ? ಅಯ್ಯೋ, ಎಷ್ಟು ಸತಿ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನಾನು ಕುಡಿಯೋಕೆ ಹೋಗೋಣ ಅಂದರೆ ದೆವ್ವನನ್ನು ಬಾರ್ ಒಳಗಡೆ ಹೋಗೋಕೆ ಬಿಡ್ತಾ ಇಲ್ಲ. ಜಾಟ್ ಹೊಡ್ಕೊಂಡು ಕರ್ಕೊಬರ್ತಾ ಐತೆ. ಅಯ್ಯೋ, ಕುಡಿದ್ರೆ ಇದೆಲ್ಲ ಯಾವುದು ತಲಿಯಕ್ಕೆ ಬರಲ್ಲ. ಕುಡ್ದು ಹೆಂಗೋ ಮಲ್ಕೋಬೋದು. ಏನು ಮಾಡ್ಬೇಕು ಇವಾಗ ಅಂತಲೇ ಗೊತ್ತಾಗ್ತಾ ಇಲ್ಲ. ದೀಕ್ಷಿನ ಹತ್ರ ಹೋಗ್ಬೋದಾ? ಹೋಗ್ತೀನಿ. ಹೋಗಿ ಸಾರಿ ಕೇಳ್ತೀನಿ. ಬಾ ದೀಕ್ಷಾ ಅಂತ ಹೇಳಿ ಅಲ್ಲೇ ಇರೋಣ. ಇಲ್ಲಿ ಇರೋದು ಬೇಡ, ಅಲ್ಲೇ ಇರೋಣ ಕಣೆ ಅಂತ ಹೇಳಿ ಹೇಳ್ತೀನಿ. ಅದೆವ್ವ ಅಂತೂ ನಾನು ಬಿಡ್ತಲೇ ಇಲ್ಲ. ಕುಂತ್ರು ನಿಂತರು ಕಾಟ ಕೊಡ್ತಾಯಿದ್ದೆ. ಅಯ್ಯೋ, ಇವಾಗ ಒಂದು ಸ್ವಲ್ಪ ಇಲ್ಲ. ದೀಕ್ಷಿಗೆ ಫೋನ್ ಮಾಡ್ತೀನಿ, ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಇಲ್ಲ. ನಾನೇನಾದರೂ ಬಾರ್ ಹತ್ರ ಹೋದ್ರೆ ಸಾಕು, ಬಂದುಬಿಡುತ್ತೆ, ಅಡ್ಡ ನಿಂತ್ಕೊಳ್ಳುತ್ತೆ. ಕುಡ್ದು ಮನಿಕಂತೀಯ ಅಂತ ಹೇಳಿ ಹೆಂಗೆ ಬೇಕೋ ಹಂಗೇನೆ ಹೊಡೆದು ಬಿಡುತ್ತೆ ನನ್ನ. ಅಯ್ಯೋ, ನನಗಂತೂ ದೀಕ್ಷಿನ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಮಾದೇವಕ್ಕನಿಗೆ ಹೇಳ್ತೀನಿ. ಮಾದೇವಿಕಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಈ ದೆವ್ವದೊಳ್ಳೆ ಕಾಟ ಆಗ್ಬಿಡ್ತಲ್ಲಪ್ಪ ದೇವ್ರೇ. ಏನಪ್ಪ ಮಾಡೋದು ಇವಾಗ? ಈ ದೆವ್ವದಿಂದ ಹಿಂಗಪ್ಪ ತಪ್ಪಿಸ್ಕೊಳ್ಳೋದು? ಏನು ಮಾಡಿದ್ರು ಆಗ್ತಾ ಇಲ್ವಲ್ಲ. ಅಯ್ಯೋ, ದೇವಸ್ಥಾನಕ್ಕೆ ಹೋದೆ, ದೇವಸ್ಥಾನದ ಬಟ್ಟೆ ತೊಗೊಂಡು ಬಂದು ಇಟ್ಕೊಂಡೆ. ಹಂಗಂದ್ರೂ ಫುಲ್ ಭಯಂಕರಾಗೈತಪ್ಪ ಈ ದೆವ್ವ. ಯಾಕೋ ಆಗ್ಲೆಲ್ಲ ಮಾದೇವೇಕ ಅಂತ ಬಡ್ಕೊಳ್ತೀಯ? ಯಾಕೆ ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ ನಿನಗೆ? ಯಾಕೋ ಏನಾಗೈತೋ? ಅಕ್ಕ, ನಾನು ದೀಕ್ಷು ಫೋನ್ ಮಾಡ್ತಾ ಇದ್ದೀನಿ. ದೀಕ್ಷು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನೀನು ಮಾಡಿರೋ ಕೆಲಸಕ್ಕೆ ನೀನು ಫೋನ್ ಬೇರೆ ಮಾಡಿ ಮಾತಾಡ್ತಾಳೆ ಅಂದ್ಕೊಂಡಿದ್ಯಾ? ಹೋಗು. ನೀನು ಮಾಡಿರೋ ಇದಕ್ಕೆ ಅವಳು ಯಾಕೆ ಮಾತಾಡ್ತಾಳೆ? ಅವಳು ಹೆಂಗೋ ನಿಮ್ಮದೇಗಿದ್ದಾಳೆ. ಹೋಗಿ ಅವಳಿಗೆ ಯಾಕೆ ಮತ್ತೆ ತೊಂದರೆ ಕೊಡೋಕೆ ಹೋಗ್ತೀಯಾ? ನಿನ್ನ ಪಾಡಿಗೆ ನೀನು ಕುಡ್ದು ಓಡಾಡು. ಕುಡ್ದು ಓಡಾಡಿದ್ರೆ ಏನು ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ. ಕರ್ಕೊಂಬಂದು ಆ ಹುಡುಗಿನ ಯಾಕೆ ಕೈ ಅನ್ನಿಸ್ತೀಯ? ಅಯ್ಯೋ, ಹಂಗೆ ಅನ್ಬೇಡಿ ಮಾದೇವಕ್ಕ, ಪ್ಲೀಸ್. ಅಯ್ಯೋ, ನನಗೆ ಇವಾಗ ದೀಕ್ಷನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತೈತೆ. ದೀಕ್ಷನ ಹೋಗಿ ಕರ್ಕೊಂಡು ಬರೋದಾ, ನೀನು ಅಲ್ಲೇ ಇರೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಮಾದೇವಿ, ಏನೋ ಹೇಳ್ತಾ ಇದ್ದಾನೆ ಸೌಭಾಗ್ಯಕ್ಕ. ಇವನು ದೀಕ್ಷಿನ ಹತ್ರ ಹೋಗ್ತಾನಂತೆ. ಇಲ್ಲಿರೋಕ್ಕೆ ಆಗ್ತಾ ಇಲ್ವಂತೆ, ನಾನು ಹೋಗ್ತೀನಿ ಅಂತ ಹೇಳಿ ಕೈಯಾಗ ದುಡ್ಡೆಲ್ಲ ಖಾಲಿ ಆಯ್ತಲ್ಲ, ಅದಕ್ಕೆ ಇವಾಗ ಡೈವರ್ಸ್ ಕೊಟ್ಟರೆ ಅರ್ಧ ಭಾಗ ಕೊಡಬೇಕಾಗುತ್ತೆ ಆಸ್ತಿಗೆ. ಸುಮ್ಮನೆ ಯಾಕೆ ತೊಂದರೆ ಮಾಡ್ಕೊಳ್ಳೋದು ಅಂತ ಹೇಳಿ ಇವಾಗ ಹೋಗ್ತೀನಿ ಅಂತ ಇದ್ದಾನೆ. ಹೆಂಗೋ ಕಣೋ, ನಿನ್ನಿಷ್ಟ, ನಮಗೇನು ಹೇಳ್ಬೇಡ. ಕರ್ಕೊಂಬಂದ ಹುಡುಗಿನ ಅಯ್ಯ ಅನ್ಸತ್ತಾದ್ರೆ ಕರ್ಕೊಬರೋಕ್ಕೆ ಹೋಗ್ಬೇಡ. ನಿನ್ನ ಹಾಳಾದ ಮುಖನ ಹುಡುಗಿಗೆ ತೋರ್ಸೋಕ್ಕೆ ಹೋಗ್ಬೇಡ ಅಲ್ಲಿಗೆ. ನೆಟ್ಟಗ ಹುಡುಗಿ ಎಷ್ಟು ಕಷ್ಟಪಟ್ಟು ಅವ್ರ ಅಕ್ಕರಿಗೆಲ್ಲ ನಿನ್ನ ಬಂಡವಾಳ ಗೊತ್ತಾಗಬಾರ್ದು, ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗಬಾರ್ದು ಅಂತ ಎಷ್ಟು ಕಷ್ಟಪಟ್ಲು. ಅದನ್ನ ಉಳಿಸ್ಕೊಂಡಿದ್ರೆ ನೀನು ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ವಾ ಈ ವಿಷಯ? ನೀನಾಗಿ ನೀನು ಮಾಡ್ಕೊಂಡೆ. ಇವಾಗ ಹೋಗು, ಮರ್ಯಾದೆ ಇರಲ್ಲ. ಅವಾಗಿದ್ದಿದ್ದು ಬೆಲೆ ಏನು, ಇವಾಗ ಹೋದ್ಮೇಲೆ ಕೊಡೋ ಬೆಲೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಹೋಗು. ಅಯ್ಯೋ, ಒಂದು ಸತಿ ಬೆಲೆ ಕಳ್ಕೊಂಡ್ಮೇಲೆ ಮುಗೀತು. ಬೆಲೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಬೆಲೆ ಕಳ್ಕೊಂಡ್ಮೇಲೆ ಮತ್ತೆ ಹೋದ್ರೆ ನಿನಗಲ್ಲಿ ಬೆಲೆ ಇರಲ್ಲ. ನಿನ್ನ ಎಲ್ಲಿ ಬಿಡ್ತಾರೆ ಅಂದರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾರೆ. ಅದು ನಿನಗೆ ಯಾವ ಸ್ಥಾನ ಕೊಟ್ಟಿದ್ರು ಇವಾಗ ಯಾವ ಸ್ಥಾನ ಕೊಡ್ತಾರೆ ಅಂತ ನಿನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಗು. ಯಾವ ಮರ್ಯಾದೆ ಕೊಟ್ಟಿದ್ರು ಇವಾಗ ಹೆಂಗೆ ಕಾಣ್ತಾರೆ ಅಂತ ನಿನಗೆ ಗೊತ್ತಾಗುತ್ತೆ. ಅದನ್ನ ಉಳಿಸ್ಕೊಂಡಿದ್ರೆ ಹೆಂಗಿರ್ತಿತ್ತು ಅಂತೇಳಿ ನೀನಾಗಿ ನೀನು ಅನುಭವಿಸ್ದಾಗಲೇ ಗೊತ್ತಾಗೋದು. ಹೋಗು. ಒಬ್ಬರು ಹೇಳಿದ್ರೆ ಗೊತ್ತಾಗಲ್ಲ. ಪಾಪ ಅವರು ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಅವ್ರ ಅಪ್ಪ ಅಮ್ಮ ಎಲ್ಲ ನಿನ್ನ ಮೇಲೆ. ಅಂತದ್ರಾಗ ನೀನು ಅವ್ರನ್ನಾಗೆ ಬಾಯಿಗೆ ಬಂದಂಗೆ ಮಾತಾಡಿ ಕಳಿಸ್ಬಿಟ್ಟಲ್ಲ. ಮೊನ್ನೆ ಬೇಕಾದರೆ ಅವ್ರ ಅಪ್ಪ ಅಮ್ಮ ಬಂದಾಗ ಇನ್ನೂ ಸ್ವಲ್ಪ ಇವನು ಚೆನ್ನಾಗಿ ಚೆನ್ನಾಗಿದ್ದಿದ್ರೆ ಅಯ್ಯೋ ಬಿಡತ್ಲಾಗ ಏನೋ ತಪ್ಪ ಆಗೈತೆ ಅಂತೇಳಿ ಸುಮ್ಮನಾಗವ್ರು. ಅವ್ರ ಎದುರಿಗೆ ಯಾವಾಗ ಬಾಯಿಗೆ ಬಂದಂಗೆ ಮಾತಾಡಿದ್ನ ಇವನು. ಅದಕ್ಕೆ ಮತ್ತೆ ಅವರು ಸರಿಯಾಗಿ ಹೇಳಿದ್ದು. ಇಂಥ ನನ್ನ ಮಕ್ಕಳು ಇದ್ರು ಒಂದೇ, ಗಂಡ ಇಲ್ದಿದ್ರು ಬೇಡ ಅಂತ ಅವಕ್ಕ ಯಾವುದೋ ಸರಿಯಾಗಿ ಮಾತಾಡ್ತು. ಲಸ್ಮಕ್ಕ ಅನ್ನೋದು ಬಂದಿತ್ತಲ್ಲ, ಅವಕ್ಕ ಸರಿಯಾಗಿ ಮಾತಾಡ್ತು. ಸುಮ್ಮನೆ ಇವಾಗ ಯಾಕೆ ಮರ್ಯಾದೆ ಕಳ್ಕೊಂಬಕ್ಕೆ ಹೋಗ್ತೀಯ? ಹೋಗು. ನಿನಗೇನು ಅಲ್ಲೇನು ಮರ್ಯಾದೆ ಇರಲ್ಲ. ಅಲ್ಲಿ ಮರ್ಯಾದೆ ಕಳ್ಕೊಂಡು ಅಲ್ಲಿಗೆ ಯಾಕೆ ಹೋಗ್ತೀಯ? ಯಾವ ಮಕ್ಕ ಒತ್ಕೊಂಡು ಹೋಗ್ತೀಯ? ನಿನ್ನೇನಲ್ಲೇನು ಯಾರೇನು ಬಾರಪ್ಪ ಕುಕ್ಕಳಪ್ಪ ನಿನ್ಕಳಪ್ಪ ಅಂಬಲ್ಲಿ ನೋಡು. ಅಯ್ಯೋ, ಏನು ಮಾಡೋದು ಇವಾಗ? ನನಗೆ ಇವಾಗ ಅನ್ನಿಸ್ತಾ ಐತೆ, ಅಯ್ಯೋ ಏನು ಮಾಡಲ್ಲಪ್ಪ, ಇವಾಗ ಹಿಂಗಾಗೈತೆ ನನ್ನ ಪರಿಸ್ಥಿತಿ. ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಾನೇ ಇಲ್ಲ. ಇವತ್ತು ದೀಕ್ಷನ್ ಬೇರೆ ಕರ್ಕೊಂಡು ಬರಬೇಕು. ಇವಾಗ ಅಲ್ಲಿಗೆ ಹೋಗಿರೋದಾ, ದೀಕ್ಷನ್ ಕರ್ಕೊಬರೋದಾ ಅಂತ ಹೇಳಿ. ನಾನು ಹೇಳ್ದೆ ತಾನೇ, ನಿನಗೇನು ಬೆಲೆ ಗೌರವ ಕೊಟ್ಟರೆ ಅದನ್ನ ಉಳಿಸ್ಕೊಂಡು ಹೋಗುಚ್ಚಿರು. ನೀನು ಬೆಲೆ ಕಳ್ಕೊಂಡ್ರೆ ಸ್ವಲ್ಪ ದಿನ ಅಷ್ಟೇ. ನಿನಗೇನು ನಿನ್ನ ಮೇಲಿಂದ ಏನು ಬೆಲೆ ಇರಲ್ಲ. ನಿನ್ನ ಜೀವನದಲ್ಲಿ ನಿನ್ನ ಯಾವತ್ತೂ ಅವ್ರು ನಂಬಲ್ಲ. ಅವ್ರ ಅಪ್ಪ ಅಮ್ಮನೂ ನಂಬಲ್ಲ, ಅವಳು ನಂಬಲ್ಲ, ಯಾರು ಅವ್ರ ಅಕ್ಕ ತಂಗಿಯವರು ನಂಬಲ್ಲ, ಯಾರೂ ನಂಬಲ್ಲ ನಿನ್ನ. ಅಷ್ಟೇ ಮುಗೀತಿನ್ನ. ನಿನ್ಗೆ ಯಾವತ್ತೂ ನಿನ್ನ ಜೀವನದಲ್ಲಿ ನಿನ್ನ ಫಸ್ಟಿಗೆ ಇತ್ತಲ್ಲ ಆ ನಂಬಿಕೆ, ಇವಾಗ ನಿನ್ನ ಮೇಲೆ ಯಾವುದೇ ಕಾರಣಕ್ಕೂ ಆ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ನನ್ನ ಹಣೆ ಬರ ಮಾದೇವಿಯಕ್ಕ, ನನ್ನ ಹಣೆ ಬರದಲ್ಲಿ ಹಿಂಗೆ ಆಗಬೇಕು, ಹಿಂಗೆ ನಾನು ಕೆಟ್ಟನಾಗಬೇಕು ಅನ್ನೋದು ಬರ್ದಿರ್ತೇನೋ, ಅದಕ್ಕೆ ನಾನು ಕೆಟ್ಟನಾಗಿದ್ದೀನಿ. ಏನು ಮಾಡಲಿ ಬಿಡಿ, ಏನೋ ನನ್ನ ಹಣೆ ಬರ. ನಾನು ಹಣೆ ಬರ ಆದಂಗೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಇರಬೇಕಾಗಿತ್ತು. ನೀನಾಗಿ ನೀನೆಲ್ಲ ಯಾಕೆ ಮಾಡ್ಕೊಳಕ್ಕೆ ಹೋದೆ ಅಲ್ಲ? ಹೆಂಗೆ ಕೇಳ್ತೀಯ ನೋಡು.
ನೀನಾಗಿ ನೀನು ಮಾಡ್ಕೊಂಡು ಹಣೆ ಬರ ಅಂತ ಹೇಳ್ತೀಯ. ಅಕ್ಕ ಫೋನ್ ಮಾಡಕ್ಕ ನೀನಾದ್ರೂ ದೀಕ್ಷನಿಗೆ ಬಾರೆ ಇವಾಗ ಒಳ್ಳೆ ಬುದ್ಧಿ ಕಲ್ಕೊಂಡವನೆ ಬರ್ಬೇಕಂತೆ ಚಿರು ಹೇಳ್ದ ಅಂತೇಳಿ ಅಕ್ಕ ಫೋನ್ ಮಾಡಕ್ಕ ನೀನಾದ್ರೂ. ಅಯ್ಯೋ, ನಾನು ಫೋನ್ ಮಾಡಿದ್ರೆ ಬರ್ತಾಳ ಅವಳು? ನಾನು ಫೋನ್ ಮಾಡಬೇಕೆ? ಅವಳು ಯಾವುದೇ ಕಾರಣಕ್ಕೂ ಬರಲ್ಲ. ನನಗೆ ಗಂಡ ಇಲ್ದಿದ್ರು ಅಂತ ಗಂಡ ಬೇಡ ಅಂತ ಹೇಳೋಳಂತವಳು. ನೀನೇ ಬೇಡ ಅಂತ ಹೇಳಿದ್ಮೇಲೆ ಏನು ಬೇಡ, ನಾನು ಡೈವರ್ಸ್ ಕೊಡ್ತೀನಿ, ಹೊಲ ಮನೆಯೆಲ್ಲ ಬರೆದ್ರೆ ಮಾತಾ ಅಂತ ಹೇಳಿದೀಯಾ. ಅವ್ರು ಅಂಥದ್ರಾಗೆ ಇನ್ನೂ ಹುಡುಗಿನ ಕಳಿಸ್ತಾರೆ. ಏನು ಅವ್ರ ಪಾಡಿಗೆ ಅವರು ಚೆನ್ನಾಗಿರ್ತಾರೆ, ಏನು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಮೊದಲಿತ್ತು ಅಯ್ಯೋ ಗಂಡನ ಬಿಟ್ಟು ಹೆಂಗಪ್ಪ ಜೀವನ ಮಾಡೋದು ಅಂತ ಹೇಳಿ, ಈಗೇನು ಯಾರು ಯೋಚನೆ ಮಾಡಲ್ಲ ಕಣೋ. ನೀನು ಅಂದ್ಕೊಂಡಿರ್ಬೋದು ಬಂದೇ ಬರ್ತಾಳೆ ಅವಳು ಅಂತ ಹೇಳಿ ನೀನು ಅಂದ್ಕೊಂಡಿರ್ಬೋದು. ಅವಳು ಯಾವುದೇ ಕಾರಣಕ್ಕೂ ಬರಲ್ಲ. ಸುಮ್ಮನೆ ಡೈವರ್ಸ್ ಕೊಟ್ಟು ನಿನ್ನ ಪಾಡಿಗೆ ನೀನು ಏನಾದರೂ ಮಾಡ್ಕೊ. ಅವ್ರು ಹೇಳಿದ್ರು ತಾನೇ ಡೈವರ್ಸ್ ಕೊಡು ಅಂತ ಹೇಳಿ, ಏನಾದರೂ ಮಾಡ್ಕೊ ನೀನು ಡೈವರ್ಸ್ ಕೊಟ್ಟು. ಡೈವರ್ಸ್ ಕೊಡ್ತೀನಿ, ಅವ್ರ ಅಜ್ಜಿ ಯಾಕೆ ಬಂದು ನನ್ನ ದೆವ್ವ ಕಾಡಬೇಕು ಅದನ್ನು ಹೇಳಬೇಕು. ನಾನೇನು ಕೊಡ್ತೀನಿ, ನಾನು ಹೆಂಗೋ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿರ್ತೀನಿ. ಹಿಂಗೆ ಬಂದುಬಿಟ್ಟು ದೆವ್ವ ಆಗಿ ಕಾಟ ಕೊಟ್ಟರೆ ಯಾರು ತಾನೇ ಸಹಿಸ್ಕೊಳ್ತಾರೆ ಹೇಳು? ಅವ್ರ ಅಜ್ಜಿ ಯಾಕೆ ದೆವ್ವ ಆಗಬೇಕು ನನ್ನ ಮೇಲೆ? ನಾನೇನು ತಿಂದಿದ್ದೀನಿ ಅವ್ರದ್ದು? ನಾನೇನು ಅವರಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ, ನಾನೇನು ತಿಂದಿಲ್ಲ ಅವ್ರದ್ದು. ಅವ್ರ ಅಜ್ಜಿ ಯಾಕೆ ದೆವ್ವ ಆಗಿ ಬರಬೇಕು ನನ್ನ ಮೇಲೆ? ಅದಕ್ಕೆ ಮತ್ತೆ ತಿಂದಿರೋದಕ್ಕೆ ನೀನಲ್ಲಿ ಮೋಸ ಮಾಡಿ ಬಂದಿರೋದಕ್ಕೆ ದೆವ್ವಾಗಿ ಬಂದಿರೋದು. ದೆವ್ಗಳು ಸುಮ್ಮನೆ ಬರೋಲ್ಲ. ಯಾರ್ದಾನ ತಿಂದರು, ಯಾರ್ದಾನ ನೋವು ಮಾಡಿದ್ರು ಬರೋದು. ಅದಕ್ಕೆ ಮತ್ತೆ ಅವ್ರ ಅಜ್ಜಿ ದೆವ್ವಾಗಿ ಬಂದೈತೆ ನಿನ್ನ ಕಾಡಕ್ಕೆ. ನಾನೇನು ತಿಂದಿಲ್ಲ, ನಾನು ಇನ್ನೂ ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಹೋಗಿ ಹಂಗೆ ಕೇಳ್ತೀನಿ, ಅಲ್ಲ ನಾನೇನು ಮಾಡಿದ್ದೀನಿ ನಿಮಗೆ ಅಂತ. ನಾನು ಡೈವರ್ಸ್ ಕೊಡ್ತೀನಕ್ಕ, ನನಗೇನೇನು ಇಷ್ಟ ಇಲ್ಲ ಈಗಲೂ. ನಾನು ಹೆಂಗೋ ಡೈವರ್ಸ್ ಕೊಟ್ಕೊಂಡು ಹೆಂಗೋ ಇರ್ತೀನಿ. ತಿಂದಿಲ್ವೇನು? ಏನು ದುಡ್ಡು ತಿಂದಿಲ್ವೇನು ನಂದ? ನನ್ನ ಮಗನ ಇಸ್ಕೊಂಡು ಕೂಲಿಯರು ಅಷ್ಟೊಂದು ಜನ ಬಂದರು ಇಷ್ಟೊಂದು ಜನ ಬಂದರು ಅಂತ ಕೂಲಿ ಕೊಟ್ಟರೆ ದುಡ್ಡೆಲ್ಲ ತಿಂದಿದೀಯಾ? ಏನು ತಿಂದಿಲ್ಲ ಅಂತ ಹೇಳ್ತೀಯ? ನನ್ನ ಮಗನ ತಗಿರೋದ ಇಸ್ಕೊಂಬಂದಿದ್ದೆ. ಅಯ್ಯೋ ಅಯ್ಯೋ ಬಂತು ದೇವ, ಇಷ್ಟೊತ್ತು ಗಂಟೆ ಇರಲಿಲ್ಲ, ಅಲ್ಲೇ ಬಂದುಬಿಡ್ತು ಅಕ್ಕ ನೋಡಕ್ಕ. ಮದುವೆಕ್ಕ ಏನು ತಿಂದಿಲ್ವೇನು? ನನ್ನ ಮಗನ ತಗ್ಗನೋ ದುಡ್ಡು ಇಸ್ಕೊಂಡು ಮಸ್ತ ತಿಂದಿದ್ಯಾ? ಏನು ತಿಂದಿಲ್ಲ ಅಂತೀಯಲ್ಲೋ? ತಿಂದಲೇ ನಾನು ಹೇಳ್ತಾ ಇದ್ದೀನಿ. ಕೂಲಿಯರು 5 ಜನ ಬಂದು 10 ಜನ ಬಂದಿದ್ರು ಕಣ್ಮಮ್ಮ ಅಂತ ಕೂಲಿ ಇಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ತಿಂದಿದೀಯಾ? ನಾನು ನೋಡಿದ್ನಿ. ಹೊಲ್ದಾಗೆ 7 ಜನ ಕೂಲಿಯರು ಬಂದಿದ್ರು, ನೀನು 7 ದುಡ್ಡು ಇಸ್ಕೊಂತಿದ್ದೆ. ಎಲ್ಲ ನನಗೆ ಗೊತ್ತೈತಿ. ಈ ತಿಮ್ಮಜ್ಜಿ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೇನೋ ನೀನು? ನಾನು ಸಾಮಾನ್ಯ ಎದ್ದಾಳಲ್ಲ ಬಿಡು. ಕೇಳು ಊರ್ನಾಗೆ ಯಾರನ್ನ ಕೇಳ್ಕೊಂಬ, ನಾನು ಎಂತಾಳು ಅಂತ ನಿನಗೆ ಗೊತ್ತಿಲ್ಲ. ಹೋಗಿ ತಿಮ್ಮಜ್ಜಿ ಎಂತಾಳು ನಿನ್ಗೆ ಏನಾನ ಗೊತ್ತಾ ಅಂತ ಕೇಳು, ನಮ್ಮೂರಾಗ ಹೇಳ್ತಾರೆ. ಹೋಗಿ ಕೇಳು. ಹೇಳ್ತೀನಿ, ಹೋಗ್ತೀನಿ. ನಿಮ್ಮೂರಿಗೆ ಬರಬೇಡ ನೀನು, ಬರಬೇಡ ದೀಕ್ಷಂತ ಹೋಗ್ತೀನಿ ಅಂತ ಹೇಳಿಲ್ವೇ? ನೀನು ಬರಬೇಡ, ನೀನು ಕಾಣಿಸ್ಕೋಬೇಡ ನೀನು. ಅಕ್ಕ ನೋಡಕ್ಕ, ಆಲೆ ಬಂದು ಇಷ್ಟೊತ್ತು ಗಂಟೆ ಇರಲಿಲ್ಲ, ಇವಾಗ ಆಲೆ ಬಂದೈತೆ ನೋಡಕ್ಕ ದೆವ್ವ. ಇವನೇ ಒಂದು ದೊಡ್ಡ ದೆವ್ವ ಆಗಿದ್ದಾನೆ. ದೆವ್ವ ಅಂತ ಹೇಳಿ ಎದುರಿಸ್ತಾ ಇದ್ದಾನೆ ಕಣೆ. ಸೌಭಾಗ್ಯ ಸುಮ್ಮನೆ ಎದುರಿಸ್ತಾ ಇದ್ದಾನೆ. ಏನಾನ ಮಾಡ್ಕೊಂಬ್ಲೇಳ್ ಬಾ. ಇವೊಂದು ಆಲೆ ವಾರದಿಂದ ಇದ್ದಿದ್ದೇನೆ ದೆವ್ವ ಅಂತ ಎಲ್ಲಾರನ್ನೂ ಎದುರಿಸ್ತಾ ಇದ್ದಾನೆ ಸುಮ್ಮನೆ. ಸುಮ್ಮನೆ ಎದುರಿಸಾಕಿ ಇವನು. ಹಿಂಗಾದರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾನೆ. ನಡಿ, ನಮ್ಗೆ ಯಾಕೆ ಹೇಳಿದ್ರೆ ಕೇಳಲಿಲ್ಲ ಅಂದಮೇಲೆ ನಾವು ಯಾಕೆ ನೋಡಬೇಕು? ಎಲ್ಲರೂ ಅವರೇ ಕೈ ಬಿಟ್ಟಿದ್ದಾರೆ, ಹೆಂಡ್ತಿನೇ ಕೈ ಬಿಟ್ಟು ಹೋಗಿದ್ದಾಳೆ ಅಂದರೆ ನಾವಿನ್ನು ಯಾಕೆ ನೋಡಬೇಕು? ನನ್ನ ಮೊಮ್ಮಗಳನ್ನ ಬಿಟ್ಟು ನೀನು ನೆಮ್ಮದಿಯಾಗಿರಕ್ಕೆ ನಾನು ಬಿಡಲ್ಲ. ಅದು ಹೆಂಗೆ ನೆಮ್ಮದಿಯಾಗಿರ್ತೀಯ ನಾನು ನೋಡ್ತೀನಿ. ಅದೇನು ಮಾಡ್ತೀಯ ಮಾಡಲಿ ಮಾಡು. ನಮ್ಮ ಊರಿಗೆ ಹೋದ್ರೂ ನೀನು ಏನಾನ ಇಂಥದ್ದು ಏನಾನ ಮೋಸ ಮಾಡೋದು ಏನಾನ ಮಾಡಿರಿ ನಾನಂತೂ ಬಿಡಲ್ಲ. ನೋಡ್ತಿರ್ತೀನಿ ನೀನು ಏನಾನ ಎಲ್ಲಾನ ಮೋಸ ಮಾಡಿರಿ ಬಂದುಬಿಡ್ತೀನಿ. ಬಂದುಬಿಟ್ಟು ಏನಿಲ್ಲ ನನ್ನ ಮಗನೇ ನಿನಗೆ. ಇವಾಗಿನ್ನ ಬಾಯಿ ಮಾತನಾಗ ಹೇಳ್ತೀನಿ. ಅವಾಗ ಏನಾನ ತಗೊಂಬಂದ್ಬಿಟ್ಟು ಏನಿಲ್ಲ ನಿನ್ನ ಎಲ್ರಿಗೊಂದು ಗತಿ ಮಾಡಿಬಿಡ್ತೀನಿ. ಇದ್ರಿರ್ಬೇಕು ಹೋದ್ರೆ ಹೋಗ್ಬೇಕು ನೀನು ಅಷ್ಟೇನಿ. ನೋಡಿದ್ರಲ್ಲ ವೀಕ್ಷಕರೇ, ದೆವ್ವ ನನಗೆ ತುಂಬಾ ಕಾಟ ಕೊಡ್ತೈತೆ, ಎಲ್ಲೋದ್ರೂ ಬಿಡ್ತಾ ಇಲ್ಲ. ಅದಕ್ಕೆ ದೀಕ್ಷಿನ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಲಿ ಇವಾಗ? ಹೋದರೆ ಅವಳು ನನ್ನ ಒಪ್ಕೊಳ್ಳಲ್ಲ, ಬೇಡ ಅಂತಾಳೆ. ಇವಾಗ ನನಗೆ ಅಲ್ಲಿಗೆ ಹೋದ್ರೂ ಮರ್ಯಾದೆ ಇರಲ್ಲ. ನನಗೆ ಮುಂಚೆ ಯಾವ ರೀತಿ ಮರ್ಯಾದೆ ಕೊಡ್ತಿದ್ರು, ಇವಾಗ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಅನ್ನಂಗೆ ಆಗ್ತೈತೆ. ಇವ್ರು ಹೇಳೋದು ನಿಜನೇ, ಮಹಾದೇವಕ್ಕ ಹೇಳ್ತಿರೋದು. ಚಪ್ಪಲಿ ಬಿಡೋ ಜಾಗದಲ್ಲೂ ನೀನು ಬಿಡೋದಿಲ್ಲ ಅಂತ ಹೇಳಿ ಏನಪ್ಪ ಮಾಡಲಿ? ನಾನಾಗಿ ನನ್ನ ಬೆಲೆ ಗೌರವ ಕಳ್ಕೊಂಡೆ. ಕುಡಿಯೋದಕ್ಕೆ ಹೋದರೆ ಇದ್ದೇವೋ ಬಿಡ್ತಾ ಇಲ್ಲ, ಬಾರಿನ ಮುಂದಕ್ಕೆ ಹೋದೆ ಎಡ್ಕೆರೆ ಬಂದು ಹೊಡಿತಾ ಇದೆ ಕೆನ್ನೆಗೇನೆ. ಏನಪ್ಪ ಮಾಡಲಿ ಇವಾಗ? ಕೊಡೋದ್ರತ್ಲಾಗಿದೆ ಎಲ್ಲ ನೆನಪಾಗಲ್ಲ, ಸುಮ್ಮನೆ ಮಲ್ಕೋಬೋದು. ಏನಾಯ್ತಪ್ಪ ಇವಾಗ? ಅಯ್ಯೋ ದೇವ್ರಿ, ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.